ಸ್ವಲ್ಪ ಆರಾಮ ಅನ್ಸತ್ತೆ. 2 ಸರಿ ವಾಮಿಟ್ ಮಾಡಿದ್ಲು. ಮದುವೆ ಮನೆಗೆ ಹೋಗಿದ್ಲಲ್ಲ, ಊಟ ಮಾಡಿದ್ಲಲ್ಲ, ಡೈಜೆಷನ್ ಆಗಿಲ್ಲ ಆಕಿಗ. ಅದು ವಾಮಿಟ್ ಇದೋ ಫಸ್ಟ್ ಟೈಮ್ ಮಾಡಿರೋದು. ಹೆಚ್ಚಾಗಿ ವಾಮಿಟ್ ಮಾಡಲ್ಲ. ಭಾಳ ಸುಸ್ತಾಗ್ಬಿಟ್ಲು. ಏನೇನು ತಿಂದಿದ್ದೆ ಬೇಟಿ? ಐಸ್ ಕ್ರೀಮ್ ಅಂತೆ, ಬಜ್ಜಿ ಅಂತೆ ತಿಂದಿದ್ದು ನಾನ್ ಸ್ಟಾಪ್. ಅದು ಹಾಗಾಗಿ ಏನಾಗೈತಿ, ಡೈಜೆಷನ್ ಆಗಿಲ್ಲ. ಡೈಜೆಷನ್ ಆಗ್ಬೇಕಂದ್ರೆ ಅವಳು ನೀರು ಜಾಸ್ತಿ ಕುಡಿಯಲ್ಲ. ಬರೀ ಅನ್ನನೇ ವಾಮಿಟ್. ನೀರು ನಮ್ಮ ದೇಹದಲ್ಲಿ ಒಂದು ಎಷ್ಟೊಂದು 3% ಆದ್ರೂ ನೀರು ಇರಬೇಕು. ಆಕೆ ನೀರು ಕುಡಿಯಲ್ಲ. ಒಂದು ಬಾಟ್ಲ್ ನೀರು ಮುಗಿಸಲ್ಲ ಅವಳು, ಖಾಲಿ ಮಾಡಲ್ಲ. ಅಲ್ಬಿಟ್ಟು ಅಮ್ಮ ವಾಟರ್ ಬಾಟಲಲ್ಲಿ ಸ್ವಲ್ಪ ನೀರು ಕುಡಿದಿದ್ದು ಬಂದು ಕುಡ್ದಲ್ಲ. ಅಮ್ಮನ ವಾಟರ್ ಬಾಟಲಲ್ಲಿ ನೀರು ಅಂತೇಳಿ ಅವಳಿಗೆ ಫುಲ್ ಗಂಟ್ಲ ಉರಿತಿದೆ ಅಂತೆ. ಆಗಲೇ ಒಂದ್ಸರಿ ವಾಮಿಟ್ ಮಾಡ್ಕೊಂಡ್ಲು, ಈಗ ಒಂದ್ಸರಿ ವಾಮಿಟ್ ಮಾಡ್ಕೊಂಡ್ಲು. ಈಗ ಆರಾಮಾಗ್ತದೆ ಬಿಡ್ಬಿಟ್ಟೆ, ಏನಾಗಲ್ಲ. ಸ್ವಲ್ಪ ಕಡಿಮೆ ಆಗೈತೆ ಇಲ್ಲ ಅದು. ಇನ್ನೊಂದ್ಸರಿ ವಾಮಿಟ್ ಮಾಡ್ತೀಯಾ? ಏನಾಗಲ್ಲ ಬಿಡು, ವಾಮಿಟ್ ಮಾಡಕ್ಕೆ ಹೆದರ್ತಿದ್ದಾಳ ಅವಳು. ಏನಾಗಲ್ಲ ಬಿಡು. ಎಲ್ಲಿ ವಾಕಿಗಾದ್ರೂ ಹೋಗನ್ ಬಾ ಅಂದರೆ ಎದ್ದೊಳಕ್ಕೆ ರೆಡಿ ಇಲ್ಲ ಅವಳು. ಆರಾಮಾಗ್ತದೆ, ಅದು ಏನಾಗಲ್ಲ. ವಾಮಿಟ್ ಆದ್ರೆ ಆರಾಮಾಗ್ತತಿ. ಈಗ ಸ್ವಲ್ಪ ಪುಟ್ಟಿ ಬರೋದು ಕಡಿಮೆ ಆತ. ಸರಿ ಬನ್ನಿ, ಮಸಾಲೆ ಹುರಿ ಹಾಕ್ತೇನೆ. ನಾನು ಮಸಾಲೆ ಮಾಡೋದು ನಿಮಗೆ ಡಿಟೇಲಾಗಿ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ. ಬೇಕಂದರೆ ಕಮೆಂಟ್ ಮಾಡಿ, ಈ ಮಸಾಲೆ ಯಾವ ರೀತಿ ನಾನು ಮಾಡ್ತೀನಿ ಅಂತೇಳಿ ಕಮೆಂಟ್ ಮಾಡಿ, ನಾನು ತೋರಿಸ್ತೇನೆ. ನಾನು ಈ ರೀತಿ ಯಾಕೆ ಮಾಡ್ಕೊಂಡಿರ್ತೇನೆ ಅಂತಂದ್ರೆ, ಕಾಳಿನ ಪಲ್ಯ, ತರಕಾರಿ ಪಲ್ಯಕ್ಕೆ ಒಂದು 15 ದಿವಸ ಆಗೋಷ್ಟು ನಾನು ಪೇಸ್ಟ್ ಮಾಡಿ ಇಟ್ಕೋತೇನೆ. ಇದನ್ನು ಇಟ್ಕೊಂಡ್ಬಿಟ್ರೆ ನೀವು 2 ಸೆಕೆಂಡಲ್ಲಿ ನಿಮ್ಮ ಪಲ್ಯಗಳು ರೆಡಿ. ಯಾಕಂತಂದ್ರೆ ಎಲ್ಲ ಕೆಲಸಕ್ಕೆ ಹೋಗೋರು ಇರ್ತಾರಲ್ಲ, ಇದನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ಅಂದರೆ ನೀರು ಒಟ್ಟ ಮುಟ್ಟಿಸ್ಬಾರ್ದು. ಆ ರೀತಿ ರುಬ್ಬಿಟ್ಕೊಬೇಕು. ಇದನ್ನು ಕೆಡಲ್ಲ, ನೀವು ಹೊರಗಿಟ್ಟರು ಕೆಡಲ್ಲ, ಫ್ರಿಜ್ಜಲ್ಲಿಟ್ಟರು ಕೆಡಲ್ಲ. ನಾವು ಸಾಮಾನ್ಯವಾಗಿ ಕೆಲಸಕ್ಕೆ ಹೋಗೋರು, ನಮೀಗ ಇವೆಲ್ಲ ಮಸಾಲೆ ಸಾಮಾನೆಲ್ಲ ತೆಗಿಯೋಕ್ಕೆಲ್ಲ ಟೈಮ್ ಸಿಗಲ್ಲಲ್ಲ. ಹಾಗಾಗಿ ನಾನು ಒಂದು 15 ದಿವಸಕ್ಕೆ ಆಗೋಷ್ಟು ನಾನು ಯಾವಾಗಲೂ ರೆಡಿ ಮಾಡಿಟ್ಕೊತೀನಿ. ಈ ನಡುವೆ ಅಂತಂದರೆ ಫ್ರಿಜ್ ಇರಲಿಲ್ಲಲ್ಲ, ಹಾಗಾಗಿ ನಾನು ಏನು ಮಾಡ್ಕೊಂಡಿರಲಿಲ್ಲ. ಇನ್ಮೇಲೆಲ್ಲ ಒಂದೊಂದೇ ಮಾಡ್ಕೊತೀನಿ. 2 ಸೆಕೆಂಡಲ್ಲಿ ನೀವು ಯಾವ ಪಲ್ಯ ಆದರೂ ಮಾಡ್ಬೋದು. ತರಕಾರಿ ಪಲ್ಯ ಆದರೂ ಮಾಡ್ಬೋದು, ಕಾಳು ಪಲ್ಯ ಆದರೂ ಮಾಡ್ಬೋದು. ಮೆಣಸಿನ್ಕಾಯಿ ಖಾರ ಇಲ್ಲ ಗಾಯ್ಸ್, ಜಾಸ್ತಿ ಖಾರನೇ ಇಲ್ಲ. ಮಳೆಗಾಲಕ್ಕಂತೂ ತುಂಬ ಈಸಿ ಅಂತ ಹೇಳ್ಬೋದು ಇದನ್ನು ಮಾಡಿ ಇಟ್ಕೊಂಡ್ಬಿಟ್ರೆ. ಯಾಕಂತಂದ್ರೆ ಎನಿ ಟೈಮ್ ಕರೆಂಟ್ ಇರಲ್ಲ. ಈಗ ಮಸಾಲೆ ತೆಗೆಯೋದು, ರುಬ್ಬೋದು, ಅವಸರದಿಂದ ನಾವೇನೋ ಮಾಡೋಕ್ಕೆ ಹೋಗಿ ಇನ್ನೊಂದು ಕೈ ಹೆಚ್ಕೋತೇವೆ, ಇಲ್ಲ ಇನ್ನೊಂದು ಏನಾದರೂ ಅನಾಹುತ ಮಾಡ್ಕೋತೇವೆ. ಇವೆಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ಹೆವಿ ಅನ್ಸಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ, ನನ್ನ ಅನುಭವ. ನಾನು ಇದೇ ರೀತಿ ಮಾಡೋದು. ಯಾಕಂತಂದರೆ ನನ್ನ ಮಕ್ಕಳು ಸ್ಕೂಲಿಗೆ ಹೋದರು ಅಂತಂದ್ರೆ ನಮ್ಮ ಮನೆಯವ್ರು ಇರ್ತಾರಲ್ಲ, ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಅವ್ರಿಗೆ ನಾವು ಪಲ್ಯ ಮಾಡ್ಬೇಕಾಗ್ತದೆ. ಹಾಗಾಗಿ ಏನಾದರೂ 1-2 ಬದನೆಕಾಯಿ ಇತ್ತು, ಅಥವಾ ಒಂದಿಷ್ಟು ಕಾಳಿತ್ತು ಅಂತಂದ್ರೆ 1 ಟೊಮಾಟೊ, 1 ಈರುಳ್ಳಿ ಹೆಚ್ಚಿ ಮಸಾಲೆ ಹಾಕಿಬಿಟ್ವಿ ಅಂತಂದ್ರೆ ಕ್ವಿಕ್ಕಾಗಿ ನಾವು ಮಾಡ್ಕೋಬಹುದು ಅಂತ. ನೋಡಿ ಗೈಸ್, ನಮ್ಮ ಮಸಾಲೆ ಹುರಿದೆನಲ್ಲ, ಈಗೂ ಎಷ್ಟು ಘಮ ಸ್ಮೆಲ್ ಬರಾಗುತ್ತೆ ಅಂತಂದ್ರೆ ಅಷ್ಟು ಚೆನ್ನಾಗಿರೋ ಸ್ಮೆಲ್ ಬರಾಗುತ್ತೆ. ನಾನು ಸ್ವಲ್ಪ ಒಂದು 15-20 ಮೆಣಸಿನ್ಕಾಯಿ ಇದ್ದು ಅದ್ರದ್ದು ಮಾಡಿದ್ದೆ ನಾನು. ನೋಡಿ, ಈಗ ನಾನು
4-5 ಟೈಮ್ ಆಯಿತು. ಒಂದು ಫುಲ್ ಇತ್ತಲ್ಲ, 1-2 ಸ್ಪೂನ್ ಹಾಕಿದರೆ ಸಾಕು. ರೊಟ್ಟಿ ಜೊತೆಗೂ ನಾವು ಎಣ್ಣೆ ಹಾಕ್ಕೊಂಡು ತಿನ್ಬೋದು. ಬನ್ನಿ, ಈಗ ನಾನು ಒಂದು ಈರುಳ್ಳಿ ತೊಗೊಂಡೇನೆ, ಸ್ವಲ್ಪ ಜಾಸ್ತಿನೇ ತೊಗೊಳ್ಳೋಣ ಅಂತೇಳಿ. ಬಟಾಣಿ ಸ್ವಲ್ಪ ಪಲಾವ್ ಮಾಡಿದ್ವಲ್ಲ ಬೆಳಗ್ಗೆ, ಸ್ವಲ್ಪ ಉಳಿಸ್ಕೊಂಡಿದ್ದೆ ನಾನು, ಸ್ವಲ್ಪ ಜಾಸ್ತಿ ಹಾಕಿದ್ದೆ. ನಿಮ್ಗೆ ತೋರಿಸ್ತೇನೆ, ಸ್ವಲ್ಪ ಸಣ್ಣದಾಗಿ ತೋರಿಸ್ತೇನೆ ಯಾವ ರೀತಿ ಪಲ್ಯ ಮಾಡೋದು ಅಂತ ಹೇಳಿ, ಎಷ್ಟು ಕ್ವಿಕ್ಕಾಗಿ ಮಾಡ್ತೇವೆ ಅನ್ನೋದು. ಈ 2 ನಿಮಿಷದಲ್ಲೇ ಮ್ಯಾಗಿ ರೆಡಿ ಅಂತಂದಲ್ಲ, 2 ನಿಮಿಷದಲ್ಲೇ ನಮ್ಮ ಪಲ್ಯ ರೆಡಿ. ಇಷ್ಟೇ, 1 ಈರುಳ್ಳಿ, 1 ಟೊಮೊಟೊ ತೊಗೊಂಡ್ರೆ ಸಾಕು. ಬೇರೆ ಏನು ಬೇಡ. ಒಂದು ಖಾರ ಪುಡಿ ಬೇಡ. ನಿಮಗೆ ಉಪ್ಪು ಬೇಕಾದ್ರೆ ನಿಮ್ಮ ರುಚಿ ನೋಡಿ ಹಾಕೋಬೋದು ಅಷ್ಟೇ. ಯಾಕಂತಂದ್ರೆ ನಾವು ಸ್ವಲ್ಪ ರೊಟ್ಟಿ ತಿಂತೇವಲ್ಲ, ಸ್ವಲ್ಪ ತೆಳ್ಳಗೆ ಅಂದ್ರೆ ತೀರಾ ಗಟ್ಟಿ ಬೇಡ, ಕಾಳಾದ್ರೆ ಪೂರ್ತಿ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಈ ಮಸಾಲೆ ಮಾಡ್ಕೊತೇವೆ ನಾವು. ಅಕಸ್ಮಾತ್ ನಮಗೆ ಅನ್ನಕ್ಕೂ ಬೇಕು ಅಂತಂದ್ರೂ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನೀವು ಇದನ್ನು ತಿನ್ಬೋದು. ಬಿಸಿ ಆಗಲಿದ ತೋರಿಸ್ತೇನೆ ಮಸಾಲೆ ಯಾವ ರೀತಿ ಆಗಿದೆ ಅಂತ ಹೇಳಿ. ನೋಡಿ, ಒಂದು ಸ್ವಲ್ಪನೂ ನೀರು ಕೂಡ ಮುಟ್ಟಿಸ್ಬಾರ್ದು. ನೀವು ನೀರು ಮುಟ್ಟಿಸಿದ್ರಿ ಅಂತಂದ್ರೆ ತಡೆಯಲ್ಲ. ಫ್ರಿಜ್ ಒಳಗಾದ್ರೂ ಆಗಲಿ, ಫ್ರಿಜ್ಜಿಂದ ಹೊರಗಡೆ ಇಟ್ಟರು ಕೂಡ ಎಷ್ಟು ಸ್ಮೆಲ್ ಇದೆ ಅಂತಂದ್ರೆ ಭಾಳ ಚೆನ್ನಾಗಿ ಸ್ಮೆಲ್ ಇದೆ. ನನ್ನ ಮಗಳು ಅಲ್ಲಿಂದನೇ ಸ್ಮೆಲ್ ಹಿಡಿತಾಳೆ ನೋಡಿರಿ. ಈಗ ಎಣ್ಣೆ ಕಾದಿದೆ, ಹಾಕ್ತೇನೆ, ಈರುಳ್ಳಿ ಹಾಕ್ತೇನೆ. ಈಗ ಟೊಮೊಟೊ ಹಾಕ್ತೇನೆ. ಇಷ್ಟೇ, ಇವೆರಡು ಕ್ಲೀನಾಗಿ ಬೇಯಿಸ್ಕೊಂಡ್ಬಿಟ್ಟು ಮಾಡಿ. ನಾನು ಆಲ್ರೆಡಿ ಬೇಯಿಸುವಾಗ ಕಾಳಲ್ಲಿ ಉಪ್ಪು ಹಾಕಿದ್ದಲ್ಲ, ಇದಕ್ಕೆ ಉಪ್ಪು ಹಾಕಲ್ಲ ನಾನು. ಆಮೇಲೆ ಈ ಮಸಾಲೆ ಏನು ಮಾಡ್ಕೊಂಡೆನಲ್ಲ, ಇದಕ್ಕೂ ಉಪ್ಪು ಹಾಕಿ ರುಬ್ಕೊಂಡಿರ್ತೇನೆ ನಾನು. ಅದಕ್ಕೆ ಮಸಾಲೆ ಸ್ವಲ್ಪ ಏನಂತಂದ್ರೆ ಟೊಮೊಟೊ ಬೇಯಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಇದ್ರಾಗಿನ ಚಮಚ ಎಲ್ಲೋಗೈತದ. ಬನ್ನಿ, ಇವಾಗ ನಾನು ಕಾಳು ಹಾಕ್ತೇನೆ. ಈಗ ನಾನು ಈ ರುಬ್ಬಿದ ಮಸಾಲೆ ಅಂದರೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೋಬೇಕಾಗ್ತದೆ. ನಾನು 2 ಸ್ಪೂನ್ ಹಾಕ್ತೇನೆ, ಸಾಕು. ನಾನು ಬೇಕಂತಂದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊತೇನೆ. ಆಮೇಲೆ ಸ್ವಲ್ಪ ನೀರು ಹಾಕಿ ಬೇಯಿಸ್ತೇನೆ. ನಾವು ಸ್ವಲ್ಪ ತೆಳ್ಳಗಿರಲಿ ಅಂತೇಳಿ ಸ್ವಲ್ಪ ನೀರು ಹಾಕ್ತೇನೆ. ನಿಮಗೆ ಗಟ್ಟಿ ಬೇಕಾದರೆ ಸ್ವಲ್ಪ ಕಡಿಮೆ ಹಾಕ್ಬೋದು ನೀರು. ಆಲ್ರೆಡಿ ಎಲ್ಲ ಕ್ಲೀನಾಗಿ ಹುರಿದಿರ್ತೇವಲ್ಲ, ಹಾಗಾಗಿ ಒಂದು ಕುದಿ ಬಂದರೆ ಸಾಕು. ಆಯ್ತು ನೋಡಿ, ಇಷ್ಟೇ. ಸೂಪರ್ ಟೇಸ್ಟ್ ಗೈಸ್. ಒಮ್ಮೆಗೆ ನೀವು ಕೂಡ ಇದು ರೆಸಿಪಿ ಟ್ರೈ ಮಾಡಿ ನೋಡಿರಿ. ನಿಮಿಷದಲ್ಲೇ ನಾವು ಪಲ್ಯ ಮಾಡ್ಬೋದು, ಟೆನ್ಷನ್ ಇರಲ್ಲ. ಕರೆಂಟಿಂದು ನೀವು ಕಾಯ್ಬೇಕನ್ನೋ ಅವಶ್ಯಕತೆ ಇರಲ್ಲ. ಒಂದು ಮಸಾಲೆ ಇದ್ದರೆ ಬೇಕಾದರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ರೆಸಿಪಿ ಹಾಕ್ತೇನೆ. ನಾನು ಅಂದರೆ ಮಸಾಲೆ ರೆಸಿಪಿ ಹಾಕ್ತೇನೆ. ಓಕೆ, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೆ.